4 ವರ್ಷಗಳು ಕಳೆದರೂ ರಸ್ತೆ ರಿಪೇರಿ ಇಲ್ಲ. ತಾಲೂಕು ಆಡಳಿತಕ್ಕೆ ಉಗಿತ ಜನ. ರಾಜ್ಯ ಹೆದ್ದಾರಿಯಲ್ಲಿ ಗುಂಡಿ ನೋಡಿ ಗ್ರಾಮಸ್ಥರ ನರಳಾಟ. ನಾವು ಕೇಳ್ತಿರೋದು ಬರೀ ರಸ್ತೆ ಒಂದು ಕೇಳ್ತಾ ಇದ್ದೀವಿ, ನಿಮ್ಮನ್ನ ಮನೆ ಕೇಳ್ತಿಲ್ಲ, ಮಠ ಕೇಳ್ತಿಲ್ಲ, ಏನು ಕೇಳ್ತಾ ಇಲ್ಲ. ರಂಗಸಮುದ್ರ ಗ್ರಾಮದಲ್ಲಿ ಮನೆಗಳು ಖಾಲಿ ಮಾಡ್ತಾ ಇರುವ ಗ್ರಾಮಸ್ಥರು. ಇದು ಯಾವುದೋ ತೋಟದ ಮನೆಗೆ ಸಂಪರ್ಕ ಕಲ್ಪಿಸುವ ಕಾಲುದಾರಿ ರಸ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ಇದು ರಾಜ್ಯ ಹೆದ್ದಾರಿ, ಪಾವಗಡ ಚಳ್ಳಕೆರೆಯ ರಾಜ್ಯ ಹೆದ್ದಾರಿ. ಇದು ಹದಗೆಟ್ಟು ಸುಮಾರು 4 ವರ್ಷಗಳು ಕಳೆದರೂ ರಿಪೇರಿ ಮಾಡಿಸುವಲ್ಲಿ ತಾಲೂಕು ಆಡಳಿತ ಯಾಕೋ ಮನಸ್ಸೇ ಮಾಡ್ತಿಲ್ಲ. ಉತ್ತಮವಾದ ಜೀವನ ನಡೆಸಬೇಕು, ತಮ್ಮ ವ್ಯಾಪಾರ ವ್ಯವಹಾರಗಳು ಸಲೀಸಾಗಿ ನಡಿಬೇಕು ಅಂದ್ರೆ ರಸ್ತೆ ಸಂಪರ್ಕ ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ರಾಜ್ಯ ಹೆದ್ದಾರಿ ಈ ರೀತಿ ಅಧೋಗತಿಗೆ ತಲುಪಿರೋದನ್ನ ನೋಡ್ತಿದ್ರೆ ಊರಿನಲ್ಲಿ ಬದುಕೋದಾದ್ರೂ ಹೇಗೆ ಹೇಳಿ? ಗುಂಡಿ ಮುಚ್ಚಿ ಇಲ್ಲ ವಿಷ ಕೊಟ್ಬಿಡಿ ಅಂತ ಗ್ರಾಮಸ್ಥರು ಮಾಧ್ಯಮದ ಮುಂದೆ ಅಳಲನ್ನ ತೊಡ್ಕೊಂಡ್ರು. ನಮ್ಮ ಹೆಸರು ಶಿವಮ್ಮ ಅಂತ. ರಂಗಸಮುದ್ರ ನಮ್ದು ಪಾವಗಡ ತಾಲೂಕು. ಈ ರೋಡ್ ಮಾರ್ಜಿನ್ ನಮ್ಗೆ ಸರಿ ಇಲ್ಲ ಸರ್. ರೋಡ್ ಬಗ್ಲಾಗಿದ್ದೀವಿ. ನಮ್ಮ ಯಜಮಾನ್ರು ಬೇರೆ ಆಟೋ ಪೇಷಂಟ್. ನಮಗೆ ರೋಡ್ ಸರ್ ಮಾಡ್ರಿ ಅಂತ ನಾವು ಕೇಳ್ಕೊಂತ ಇದೀವಿ. ಬಹಳ ತೊಂದರೆ ಆಗ್ತದೆ ಸರ್. ರಂಗಸಮುದ್ರ ತಾಲೂಕು, ಪಾವಗಡ ತಾಲೂಕು, ರಂಗಸಮುದ್ರ ಗ್ರಾಮ. ನೋಡಿ ಸರ್, ಏನ್ ಮಾಡ್ತಿರೋ ಗೊತ್ತಿಲ್ಲ. ಓಡಾಡಕ್ ಆಗ್ತಾ ಇಲ್ಲ. ನಾವು ಆಟೋ ಮೇಲೆ ಸ್ವಲ್ಪ ಮಣ್ಣು ನೋಡ್ಸವನೆ, ಅದನ್ನ ಧೂಳು ಜಾಸ್ತಿ ಆಗ್ತಾ ಐತೆ. ಗಾಡಿಗಳು ಹೋಗಕ್ಕೂ ಜನ ಇರಕ್ಕೂ ಬಹಳ ತೊಂದರೆ ಐತೆ ಸರ್. ನಮ್ಗೆ ಏನಾದ್ರು ಮಾಡಿ ನಮ್ಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡಿ ಸರ್. ಏನ್ ಧೂಳ್ ಜಾಸ್ತಿ ಬರ್ತಾ ಇದೆಯಾ? ಧೂಳು ಜಾಸ್ತಿ ಬರುತ್ತೆ ಸರ್. ಮನೆಗೆ ಇರಕ್ಕೂ ಆಗ್ತಾ ಇಲ್ಲ. ನೀರ್ ಬಿಡ್ರಿ ಅಂದ್ರೆ ಪಂಚಾಯತ್ ಇದ್ದ ನಾವ್ ಎಲ್ ತಂದ್ ಬಿಡೋಣ ಅಂತ ಸ್ವಲ್ಪ ದಿನ ಪೈಪ್ಗಳು ಕೊಟ್ರು, ಬಿಟ್ಕೊಂಡ್ವಿ. ಅದಕ್ಕೂ ಕಂಟ್ರೋಲ್ ಆಗ. ಯಾಕೆ ಈ ಕಡೆ MLA MP ಯಾರು ಬರ್ತಾ ಇಲ್ವಾ? ಬರ್ತಾ ಸರ್, ಅವ್ರಿಗೂ ಹೇಳಿದ್ವಿ ಸರ್. ಹೇಳಿದ್ರು ಅವ್ರು ಮಾಡಿಸ್ತೀವಿ ಅಂತ ಹೇಳ್ತಾವ್ರೆ ಸರ್. ಹೇಳಿದ್ರು ಅವ್ರು ಮಾಡಿಸ್ತಾನೆ ಇಲ್ಲ. ಹೂ ಅಂತಾರೆ, ಅದೇ ಹೋಗ್ತಾರೆ ಸರ್. ಹಿಂಗೆಲ್ಲ ಹೇಳಿ ನಮಗ್ ಸಾಕಾಗೋಗೈತೆ ಸರ್. ಯಾಕಮ್ಮ ಪೆಂಡಿಂಗ್ ಇರೋದು? ಏನಕ್ಕಿದು? ಅದೇನಕ್ಕೆ ಪೆಂಡಿಂಗ್ ಆಯ್ತಾ ನಮಗೆ ಗೊತ್ತಿಲ್ಲ ಸರ್. ನಾವ್ ಹೇಳ್ತಾನೆ ಇದೀವಿ, ಅವ್ರು ಮಾಡ್ತೀವಿ ಅಂತ ಹೇಳ್ತಾನೆ ಇದಾರೆ ಸರ್. ಎಷ್ಟು ವರ್ಷದಿಂದ ಈ ತರ ಇದೆ? ಸುಮಾರು 2-3 ವರ್ಷದಿಂದ ಐತೆ ಸರ್. ಇದು ಸುಮಾರು ಜಾಸ್ತಿ ವರ್ಷದಿಂದ ಐತೆ. ಧೂಳು ಜಾಸ್ತಿ ಆಗಿರೋದು 3-4 ವರ್ಷದಿಂದಾನೆ. ಮಾತ್ರ ಅಧಿಕಾರನೇ ಸರ್ ಇದಕ್ಕೆ. ಸಾರ್ವಜನಿಕರಿಗೆ ಕಾಂಗ್ರೆಸ್ ಬಿಜೆಪಿ ಅಂತ ಓಡಾಡ್ತಾರಲ್ಲ, ಸಾರ್ವಜನಿಕರಿಗೆ ಯಾಕೆ ಸರ್ ಮಾಡ್ಸಲ್ಲ? ನಾವು ಓಟ್ ಹಾಕಿದ್ದಕ್ಕೆ ನಾವೇ ಓಟ್ ಹಾಕಿದ್ರೆ ಅವ್ರಿಗೆ ಬರುತ್ತೆ ಸರ್ ಅಧಿಕಾರ. ಮೊದಲು ಯಾರು ಬರ್ತಾರೆ ಸರ್? ಕಾಂಗ್ರೆಸ್ ಬರ್ಲಿ, ಬರ್ಲಿ, ಬಿಜೆಪಿ ಬರ್ಲಿ, ರೋಡ್ ಮಾಡಿಸಿ ಮುಂದೆ ಓಟ್ ಹಾಕ್ಸ್ಕೊಂಬಿ. ಅದ್ರವರೆಗೂ ಓಟ್ ಹಾಕಲ್ಲ. ಆಗ್ಲಿ ಹೆಣ್ಮಕ್ಳ ಜವಾಬ್ದಾರಿ ಮಾಡ್ತೀವಿ. ಗಂಡು ಮಕ್ಕಳೆಲ್ಲ ಕುಡಿತಾರೆ, ತಿಂತಾರೆ, ಮಾಡ್ಕೊಂತಾರೆ. ಹೆಣ್ಮಕ್ಳ ಮನೆ ಕ್ಲೀನ್ ಮಾಡ್ತಾರೆ. ಜವಾಬ್ದಾರಿ ಹೆಣ್ಮಕ್ಳಿಗೆ ಸರ್ ಇರೋದು. ಮಕ್ಳು ಮರಿ ಹಾಕೊಂಡು ಅಡ್ಗಾರೆ ಹೆಣ್ಮಕ್ಳು, ಗಂಡು ಮಕ್ಕಳೆಲ್ಲ ರಾಜಕೀಯ ಬಗ್ಗೆ ಕಟ್ಟಿ ನಾವೇನ್ ಮಾಡೋಣ? ರಾಜಕೀಯ ನಮಗ್ ಬೇಕಾಗಿಲ್ಲ. ಯಾರೇ ಆಗ್ಲಿ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಮಾಡ್ಕೊಂಡು ಸರ್, ರಾಜಕೀಯ ನಮಗ್ ಬೇಕಾಗಿಲ್ಲ. ನಮ್ಗೇನು ಸಾರ್ವಜನಿಕರು ಓಡಾಡಕ್ಕೆ ರೋಡ್ ಸರಿ ಆಗಿರ್ಬೇಕು, ನಮ್ಗೆ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಅಷ್ಟೇ ನಮಗ್ ಬೇಕಾಗಿರೋದು. ನಮಗ್ ಬೇಕು. ಈ ವಿಷಯವಾಗಿ ಅನೇಕ ಬಾರಿ ಎಷ್ಟೇ ವರದಿ ಮಾಡಿದ್ರು ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ತನ್ನ ಮೊಂಡಾಟವನ್ನ ಮುಂದುವರಿಸಿದ್ದಾರೆ. ಬಿಸಿಲು ಬಂದ್ರೆ ಧೂಳಿನಿಂದ ಆವೃತ, ಮಳೆ ಬಂದ್ರೆ ಕೊಚ್ಚೆ ಗುಂಡಿ. ಇದು ರಸ್ತೆಯ ಪರಿಸ್ಥಿತಿ. ರಂಗಸಮುದ್ರ ಗ್ರಾಮದಲ್ಲಿ ಮಳೆ ಇಲ್ಲದಾಗ ಧೂಳಿನ ಕಾಟಕ್ಕೆ ಮನೆಗಳನ್ನ ಖಾಲಿ ಮಾಡ್ತಿದ್ದಾರೆ. ಆರೋಗ್ಯದಲ್ಲಿ ಏರುಪೇರಾಗಿ ಶ್ವಾಸಕೋಶದ ತೊಂದರೆ, ಹೃದಯ ಸಂಬಂಧಿ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ. ಧೂಳಿನಿಂದ ಅನೇಕ ರೋಗಗಳು ಪತ್ತೆಯಾಗ್ತಿದೆ. ಇನ್ನು ಕೊಚ್ಚೆ ಗುಂಡಿಯಂತಾಗಿರುವ ನೀರಿನಲ್ಲಿ ನಿಂತಿರುವ ಹುಳ ಉಪ್ಪುಟೆ, ಸೊಳ್ಳೆ ಕಾಟಕ್ಕೆ ಮಾರಕ ಕಾಯಿಲೆಗಳು ಬರ್ತಿವೆ. ಗ್ರಾಮಸ್ಥರ ಆಗ್ರಹದ ಮೇರೆಗೆ ಈ ರಸ್ತೆಗೆ ಮಣ್ಣನ್ನ ಮುಚ್ಚಿ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿತ್ತು ತಾಲೂಕು ಆಡಳಿತ. ಆದ್ರೆ ಇದು ತಾತ್ಕಾಲಿಕ. ರಾಜ್ಯ ಹೆದ್ದಾರಿ ಆಗಿರುವ ಕಾರಣ ಧೂಳಿನಿಂದ ಮುಕ್ತಿ ಯಾವಾಗ ಸಿಗುತ್ತೆ? ಪರ್ಮನೆಂಟ್ ಆಗಿ ಗುಂಡಿಗಳನ್ನ ಮುಚ್ಚೋದು ಯಾವಾಗ? ರಸ್ತೆ ರಿಪೇರಿ ಮಾಡಿ ಶಾಶ್ವತ ಪರಿಹಾರ ಮಾಡಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹ. ತಮ್ಮ ಹೆಸರು? ನಾಯಕ ಅಂತ ಹೇಳಿ ಸರ್. ನಾವು ಗ್ರಾಮ ಪಂಚಾಯತ್ ಸದಸ್ಯರು. ಓಕೆ. ಸೊ ಇಲ್ಲಿ ರೋಡಿನ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಸಿಕ್ಕಾಪಟ್ಟೆ ಹೆವಿ ಧೂಳಿದೆ. ಮಳೆ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲ ಗುದ್ದುಗಳು ಬಿದ್ದುಬಿಟ್ಟು ಎಲ್ಲ ರೋಡ್ ಎಲ್ಲ ಹಾಳಾಗ್ತಿದೆ. ನಾವು ನಮ್ಮ MLA ಅವ್ರನ್ನ ಏನೋ ಕೇಳ್ತಿಲ್ಲ ಸ್ವಾಮಿ. ನಾವು ಕೇಳ್ತಿರೋದು ಬರೀ ರಸ್ತೆ ಒಂದು ಕೇಳ್ತಾ ಇದ್ದೀವಿ, ನಿಮ್ಮನ್ನ ಮನೆ ಕೇಳ್ತಿಲ್ಲ, ಮಠ ಕೇಳ್ತಿಲ್ಲ, ಏನು ಕೇಳ್ತಾ ಇಲ್ಲ. ಇಲ್ಲಿ ಸಾರ್ವಜನಿಕರು ಏನಾಗ್ಬಿಟ್ಟಿದೆ ಅಂದ್ರೆ ರೋಡ್ ಸೈಡ್ ಇರೋ ಅಂತವ್ರು ಎಲ್ಲ ಯಾವಾಗ ನೋಡಿದ್ರು ಬರೀ ಕೆಮ್ಮು, ನೆಗಡೆ, ಜ್ವರ, ಈ ಕಫ ಕಟ್ಕೊಳೋದು ಇದೇ ತರ ಆಗ್ತಾ ಇದೆ. ನಾವು ನೋಡ್ದಂಗೆನೇನೆ ಇಲ್ಲಿ ಶಿವಮ್ಮ ಅಂತಂದು ಇವರು ಇದ್ದಾರೆ. ಈಗ ಮಾತಾಡಿದ್ರೆ ಇಷ್ಟೊತ್ತು ಅವ್ರ ಗಂಡಂಗೆ ಹಾರ್ಟ್ ಆಪರೇಷನ್ ಆಗಿದೆ. ಹಾರ್ಟ್ ಓಲೆಲ್ಲ ಬ್ಲಾಕ್ ಆಗ್ಬಿಟ್ಟು ಆ ಧೂಳು ಕುಡ್ದು ಆ ಥರ ಆಗ್ಬಿಟ್ಟಿದ್ದಾರೆ. ದಯವಿಟ್ಟು ನಾವು ಕೇಳ್ತಿರೋದು ಏನಂದ್ರೆ ರೋಡಿನ ಬಗ್ಗೆ ಕೇಳ್ತಾ ಇದ್ವಿ. ನಮ್ಮ MLA ಎಲ್ಲಿದ್ದಾರೆ ಅಂತಂದು ನಮಗೆ ಗೊತ್ತಿಲ್ಲ. ಹಂಗಾಗ್ಬಿಟ್ಟಿದೆ ಸರ್. ಈಗ ನಿಮ್ಮೂರಿಂದ ಬರೀ ಕೂಗಲ್ತಿದ್ದವ್ರು ಒಂದು 3-4 ಕಿಲೋಮೀಟರ್ ದೂರದಲ್ಲಿ MLA ಅವ್ರ ಮನೆ ಇದೆ. ಯಾಕೆ ಅವ್ರಿಗೆ ಈ ವಿಚಾರ ಗೊತ್ತೇ ಇಲ್ವಾ ಅಂತ?
ಸರ್ ಎಲ್ಲ ಗೊತ್ತಿದೆ ಸರ್. ಯಾವಾಗ ಬರೇ ಮಾಡಿಸ್ತೀವಿ ಅಂತ ಹೇಳ್ತಾರೆ ಸರ್. ನಾವು PW ಅವ್ರಿಗೆ ಹೇಳಿದೀವಿ, ನಮ್ಮ MLA ಅವ್ರಿಗೆ ಹೇಳಿದೀವಿ, MP ಅವ್ರಿಗೆ ಹೇಳಿದೀವಿ, ಎಲ್ಲರಿಗೂ ಹೇಳಿದೀವಿ ಸರ್. ಇದ್ರ ಬಗ್ಗೆ ಕಿಂಚತಿ ಕಾಳಜಿನೂ ಇಲ್ಲ ಸರ್. ಇನ್ನೂ ಒಂದ್ ಹೇಳ್ಬೇಕು ಅಂತಂದ್ರೆ ರಂಗಸಮ ಗ್ರಾಮಸ್ಥರು ವೆಂಕಟೇಶ್ ಅವ್ರಿಗೆ ಓಟ್ ಹಾಕೋರೆಲ್ಲ ಗೊತ್ತಿಲ್ಲ. ಅದ್ ಏನು ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳ್ಕೋಬೇಕು ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಿಲ್ಲ ಸರ್. ಖರ್ಗೆ ಸಾಹೇಬರು ಬಂದಾಗ ಒಂದ್ಸತಿ ಇದು ರಾಷ್ಟ್ರೀಯ ಹೆದ್ದಾರಿ ಸರ್. ಇದಕ್ ತಗೊಬಂದ್ಬಿಟ್ಟು ಮಣ್ಣು ನೋಡಿದ್ರು. ಇದೇನು ದನಗಳಿಗೋ ಇದು ಹೊಲಕ್ಕೋಗೋ ದಾರಿ ಏನ್ ಸರ್ ಇದು? ಈಗ ರಾಷ್ಟ್ರೀಯ ಹೆದ್ದಾರಿಗಳಿಗೆ ತಗೊಬಂದ್ ಮಣ್ಣು ಹೊಡಿತವ್ರೆ. ಮೊನ್ನೆ ರಾಜೇಂದ್ರಣ್ಣ ಅವ್ರ ಮಗ ರಾಜೇಂದ್ರಣ್ಣ ಅವ್ರು ಬಂದಾಗ MLC ರಾಜೇಂದ್ರಣ್ಣ ಅವ್ರು ಬಂದಾಗ ತಗೊಬಂದ್ಬಿಟ್ಟು ಮಣ್ಣು ಹೊಡಿದ್ರು ಇಲ್ಲಿಗೆ. ಇದು ರಾಜ್ಯ ಹೆದ್ದಾರಿನೋ ಇಲ್ಲ ಅಂತಂದ್ರೆ ಇದು ಎತ್ತುಗಾಡಿಗಳು ಅಡ್ಡಾಡಿರೋ ದಾರಿ ಸರ್. ಇದು ರಾಷ್ಟ್ರೀಯ ಹೆದ್ದಾರಿನಾ ಇದು? ಹೌದು ಸರ್, ರಾಜ್ಯ ಹೆದ್ದಾರಿ ಸರ್. ಇದು ರಾಜ್ಯ ಹೆದ್ದಾರಿ ಇದು ಸರ್. ಇವತ್ತು ಎಲ್ಲೆಲ್ಲೋ 4 ಕಡೆ 5 ಕಡೆ ಅಡ್ಡಾಡಂತ ಜಾಗದಲ್ಲೆಲ್ಲ ಸಿಮೆಂಟ್ ರಸ್ತೆಗಳು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಹೆದ್ದಾರಿಯಲ್ಲಿ ಇವತ್ತು ಒಂದು 4 ವರ್ಷ ಕೂಡ ಇಷ್ಟು ಡಾಂಬರ್ ರೋಡ್ ಕಾಣದಂತ ಒಂದು ಚಳ್ಳಕೆರೆ ಟು ನಮ್ಮ ಪಾವಗಡ ಸರ್. ಅಷ್ಟು ದುರ್ವ್ಯವಸ್ಥೆ ಇದೆ. ನಮ್ಮ MLA ಅವ್ರು ಎಲ್ಲಿದಾರ ನಮಗೆ ಕಾಣ ಆಗ್ಬಿಟ್ಟಿದ್ರು ಸರ್. ನಮಗೆ ಗೊತ್ತೇ ಇಲ್ಲ MLA ಅವರು. ಈಗ ನಮ್ಮ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರಲ್ವಾ? ಯಾರು ನುಡಿದಂತೆ ಸರ್ ಅವರು? ಇನ್ನೊಂದ್ಸರಿ ಓಟ್ ಕೇಳಕ್ ಬರ್ಲಿ ಜನ ಹೇಳ್ತಾರೆ ನುಡಿದಂತೆ ನಡೆದಂತೆ ಸರ್ಕಾರ ಅಂತ ಹೇಳ್ಬಿಟ್ಟು. ಏನ್ ಮಾಡಿದ್ದಾರೆ ಸರ್ ಅವರು? ನಮ್ಮ ಪಾವಗಡ ತಾಲೂಕು ಏನ್ ಅಭಿವೃದ್ಧಿ ಆಗಿದೆ ಸರ್? ಏನಿಲ್ಲ ಸರ್. ಜೀರೋ ಅವ್ರದೆಲ್ಲ 0% ಅಭಿವೃದ್ಧಿ ಇವತ್ತು ನಮ್ಮ ವೆಂಕಟೇಶ್ ಅಣ್ಣ ಅವ್ರದ್ದು. ಸುಮ್ನೆ ಎಂಟ ಚಣ್ಣ ಅಷ್ಟೇ. ಮತ್ತೆ ಇಲ್ಲ ಇಲ್ಲಿ ಪ್ರತಿಯೊಂದ್ ಕಡೆ ಹೋದ್ರು ಸನ್ಮಾನಗಳ ಕಾರ್ಯಕ್ರಮ ಜಾಸ್ತಿ ಮಾಡ್ತಾರಲ್ವಾ? ಮಾಡ್ತಾರೆ ಸರ್. ಏನಕ್ಕೆ ಮಾಡ್ತಾರೆ? ಈಗ ಎಲ್ಲೋ 4 ಕಡೆ ಅವನು 4 ಜನ ಚೀಲಗಳನ್ನ ಬೆಳೆಸ್ಕೊಂಡು ಮಾಡ್ಕೊಂಡ್ಬಿಟ್ರೆ ಅದನ್ನ ಸನ್ಮಾನ ಅಂತಾರ. ಬರ್ಲಿ ಸರ್ ನಮ್ಮೂರಿಗೆ, ನೀವು ಅಭಿವೃದ್ಧಿ ಮಾಡಿದಿರಲ್ಲ, ಬನ್ನಿ ಮಾಡ್ರಿ. ನಾವೇನೆಲ್ಲೋ ಮೂಲೆಯಲ್ಲಿಲ್ಲ ಸರ್. ನಾವು ಮೇನ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದೀವಿ, ರಾಜ್ಯ ಹೆದ್ದಾರಿಯಲ್ಲಿ ಇದೀವಿ. ಬಂದು ನೋಡ್ಕೊಂಡ್ಲಿ ನಮ್ಮ ಅಭಿವೃದ್ಧಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಕೂಡಲೇ ಶಾಸಕರು ಈ ಬಗ್ಗೆ ಗಮನ ಹರಿಸಿ ರಾಜ್ಯ ಹೆದ್ದಾರಿಯಾಗಿರುವ ಪಾವಗಡ ಚಳ್ಳಕೆರೆಯ ಈ ಹೆದ್ದಾರಿಯನ್ನ ದುರಸ್ತಿ ಮಾಡಿಸಿ ಗ್ರಾಮಸ್ಥರು ನೆಮ್ಮದಿಯಾಗಿ ಬದುಕು ಕಟ್ಟಿಕೊಳ್ಳುವಂತೆ ಮಾಡಬೇಕಾಗಿದೆ. ಶಾಸಕರು ಹೆದ್ದಾರಿ ಸಚಿವರನ್ನ ಭೇಟಿಯಾಗಿ ಸರ್ಕಾರದ ಮಟ್ಟದಲ್ಲಿ ಒತ್ತಡವನ್ನ ಹೇರಬೇಕಾಗಿದೆ. ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಿರೋದನ್ನ ಶಾಸಕರು ಗಮನದಲ್ಲಿಟ್ಕೊಂಡು ಮುಂದಾದ್ರೂ ರಸ್ತೆ ಅಭಿವೃದ್ಧಿಗೆ ಮುಂದಾಗ್ತಾರಾ ಕಾದು ನೋಡಬೇಕಾಗಿದೆ. ಇದು ಟೈಮ್ 9 ನ್ಯೂಸ್ ಕನ್ನಡ. ವರದಿ ಸುಧೀರ್, ಪಾವಗಡ.